ನಮಸ್ತೆ ಫ್ರೆಂಡ್ಸ್. ಇವತ್ತು ಹೆಣ್ಣು ಮಕ್ಕಳ ಸೋಲೋ ಟ್ರಾವೆಲ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅವರಿಗೆ ಅಲ್ಲಿ ಅನೇಕ ಸವಾಲುಗಳು ಸಿಗುತ್ತೆ ಮತ್ತೆ ಅದರಿಂದ ಏನೇನು ಪ್ರಯೋಜನ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಒಬ್ಬರೇ ಇದ್ದಾಗ ಅನೇಕ ಅನಿಶ್ಚಿತೆಗಳಿರುತ್ತವೆ. ಅವನ್ನು ನಿಭಾಯಿಸುವುದು ಒಂದು ಕಲಿಕೆ. ಕಲಿಕೆ ಅಲ್ಲಿ ಮಾತ್ರವಲ್ಲ, ಬದುಕಲ್ಲೂ ಕೂಡ ಒಬ್ಬರೇ ಇದ್ದಾಗ ಅಲ್ಲಿನ ಸ್ಥಳೀಯರ ಜೊತೆ ಬೆರೆಯುತ್ತೇವೆ. ಅವರ ರೀತಿ, ನೀತಿ, ಬದುಕು, ಊಟ, ತಿಂಡಿ ಇವೆಲ್ಲವುಗಳನ್ನು ಹತ್ತಿರದಿಂದ ನೋಡಬಹುದು. ಗುಂಪಿನಲ್ಲಿ ಇದ್ದಾಗ ನಾವು ನಮ್ಮದೇ ಲೋಕದಲ್ಲಿ ಇರ್ತೀವಿ. ಸ್ಥಳ ಬದಲಾವಣೆಯಾದರೂ ಮನಸ್ಸು ನಮ್ಮೊಂದಿಗಿರುವವರ ಜೊತೆನೇ ಸುತ್ತುತ್ತಿರುತ್ತೆ. ನಮ್ಮ ಕಂಫರ್ಟ್ ಝೋನಿಂದ ಆಚೆ ಬರೋದು ಕಷ್ಟ. ಹಾಗೆಯೇ ನಾವು ಗುಂಪಲ್ಲಿ ಇದ್ದಾಗ ಅಲ್ಲಿಯ ಜನರು ನಮ್ಮೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡುವುದಿಲ್ಲ. ಅವರ ಪ್ರಪಂಚ ನಮಗೆ ಅಪರಿಚಿತವಾಗಿಯೇ ಉಳಿದು ಬಿಡುತ್ತದೆ. ಹೀಗೆ ಸಿಕ್ಕ ಅನೇಕ ವರ್ಷಗಳ ನಂತರವೂ ನನಗೆ ಸ್ನೇಹಿತರಾಗಿ ಉಳಿದಿದ್ದಾರೆ. ಯಾವುದೋ ದೇಶದಲ್ಲಿ ಪರಿಚಯವಾಗಿ ಆಮೇಲೆ ನಾನು ಅವರ ದೇಶಕ್ಕೆ ಹೋದಾಗ ಅವರ ಮನೆಯಲ್ಲಿ ಆತಿಥ್ಯ ಸ್ವೀಕರಿಸಿ ಬಂದಿದ್ದೇನೆ. ಏನೇನು ಪ್ರಯೋಜನಗಳಿದೆ ಅಂದರೆ, ನಮಗೆ ಗೊತ್ತಿರದ ನಮ್ಮ ಶಕ್ತಿಗಳು ಸೋಲೋ ಟ್ರಾವೆಲಿಂಗ್ನ ಮೂಲಕ ತಿಳಿಯುತ್ತವೆ. ಬರೀ ಸುತ್ತೋಕ್ಕಲ್ಲ, ಆ ಪಾಠಗಳು ಬದುಕಿಗೆ ಶಕ್ತಿಯಾಗುತ್ತವೆ. ನಮಗೆ ನಾವೇ ಅನ್ನುವ ಅರಿವು ಆ ಟ್ರಾವೆಲ್ನ ಆಚೆಗೂ ವಿಸ್ತರಿಸುತ್ತದೆ. ಒಮ್ಮೆ ಸ್ಪೇನ್ಗೆ ಬ್ಯಾಕ್ ಪ್ಯಾಕಿಂಗ್ ಟ್ರಿಪ್ ಹೋಗಿದ್ದೆ. ನನ್ನ ಬೆನ್ನ ಮೇಲೆ 2 ವಾರಕ್ಕೆ ಬೇಕಾಗೋ ಬ್ಯಾಕ್ ಪ್ಯಾಕ್ ಬಜೆಟ್ ಟ್ರಾವೆಲ್ದರಿಂದ ಏರ್ಪೋರ್ಟ್ನಿಂದ ನಾನು ಉಳಿದುಕೊಂಡಿದ್ದು ಜಾಗಕ್ಕೆ ಕ್ಯಾಬ್ ತಗೊಳ್ಳದೆ ಬಸ್ ಟ್ರೈನ್ನಲ್ಲಿ ಹೋಗುತ್ತಿದ್ದೆ. ಒಂದು ಕಡೆ ರೈಲ್ವೆ ಸ್ಟೇಷನ್ನ ಕೆಳಮಹಡಿಯಿಂದ ಮೇಲೆ ರಸ್ತೆಗೆ ಮೆಟ್ಟಿಲು ಹತ್ತಿ ಬಂದು ಬ್ಯಾಗಿನ ಭಾರಕ್ಕೆ ಬಿದ್ದು ಬಿಟ್ಟೆ. ಬಂದ ಮೊದಲ ದಿನವೇ ಯಾರೋ 4 ಜನ ಬಂದು ಎತ್ತಿದ್ರು. ಅವಮಾನ, ದುಃಖ, ಅಳು ಬಂತು. ಯಾಕಾದ್ರೂ ಬಂದೆ ಅನಿಸಿತ್ತು. ಆದರೆ ಅದೇ ಹೊತ್ತಿಗೆ ನನ್ನನ್ನು ನಾನೇ ನೋಡಿಕೊಳ್ಳಬೇಕು, ನನಗೆ ನಾನೇ ಎಂಬ ಸತ್ಯ ಗೋಚರಿಸಿತು. ಆ ಬ್ಯಾಕ್ ಪ್ಯಾಕಿಂಗ್ ಟ್ರಾವೆಲ್ ಅನೇಕ ಸುಂದರ ಅನುಭವಗಳನ್ನು ನೀಡಿತ್ತು. ಹೋಗದೇ ಇದ್ದರೆ ಎಷ್ಟು ಕಳೆದುಕೊಳ್ಳುತ್ತಿದ್ದೆ ಅಂತ ಈಗಲೂ ಅನಿಸುತ್ತದೆ. ತಯಾರಿ ಹೇಗೆ ಮಾಡ್ಕೋಬೇಕು ಅಂದರೆ, ಉತ್ಸಾಹ ಒಂದೇ ಸಾಲದು, ಜೊತೆಗೆ ಒಂದಷ್ಟು ತಯಾರಿಯೂ ಬೇಕು. ಎಲ್ಲಿ ಉಳಿದುಕೊಳ್ಳುತ್ತೇವೆ ಇತ್ಯಾದಿಗಳ ಮಾಹಿತಿ ನಮ್ಮ ಕುಟುಂಬದವರಿಗೆ ಇದ್ದರೆ ಒಳ್ಳೆಯದು. ಈಗ ಆನ್ಲೈನ್ ರಿವ್ಯೂ ನೋಡಿ ಹೋಟೆಲ್ ಬುಕ್ ಮಾಡುವ ಸೌಕರ್ಯ ಇರುವುದರಿಂದ ಅನುಕೂಲ. ಆದರೆ ಅದನ್ನು ಎಷ್ಟೋ ಸಲ ನಂಬೋಕ್ಕಾಗಲ್ಲ. ಎಷ್ಟೋ ಕಡೆ ಆ ಹೋಟೆಲ್ನವರೇ ವ್ಯವಸ್ಥಿತವಾಗಿ ಬರೆಸಿರುತ್ತಾರೆ. 1-2 ಮೂಲಗಳಲ್ಲಿ ಹುಡುಕಿ ಬುಕ್ ಮಾಡಿದರೆ ಒಳ್ಳೆಯದು. ಊರಿನಿಂದ ಊರಿಗೆ ಕ್ಯಾಬ್ ಬುಕ್ ಮಾಡುವಾಗ ಸರಿಯಾದ ಡ್ರೈವರ್ ಸಿಗೋದು ಮುಖ್ಯ. ಹೋಟೆಲ್ ಮೂಲಕವೂ ಗೊತ್ತಿರುವ ಮೂಲಗಳಿಂದಲೂ ಬುಕ್ ಮಾಡುವುದು ಸೂಕ್ತ. ಪರ ಊರಿಗೆ ಹೋದಾಗ ಆದಷ್ಟು ಸೂರ್ಯ ಮುಳುಗುವ ಮೊದಲೇ ಜಾಗ ತಲುಪುವುದು ಒಳ್ಳೆಯದು. ನಮಗೆ ನಾವೇ ಮುಖಾಮುಖಿ. ಸದಾ ಒಂದಿಲ್ಲೊಂದು ಮುಖವಾಡ ಧರಿಸಿಯೇ ಬದುಕುತ್ತಾ ಇರ್ತೀವಿ. ಕಾರ್ಯಕಾರಣ ಸಂಬಂಧಗಳಿಗೆ ಹೊರಹೋಗುವ ನಾವು ಯಾರಿಗೆ ಹೇಗೆ ಬೇಕೋ ಹಾಗೆ ನಮ್ಮನ್ನು ಬದಲು ಮಾಡಿಕೊಳ್ಳುತ್ತಾ ಬದುಕುತ್ತಾ ಇರ್ತೀವಿ. ಅದನ್ನೇ ಮ್ಯಾನೇಜ್ಮೆಂಟ್ ಅಡಪ್ಟಿಬಿಲಿಟಿ, ಫ್ಲೆಕ್ಸಿಬಿಲಿಟಿ ಇತ್ಯಾದಿಯಾಗಿ ಬಣ್ಣಿಸುತ್ತದೆ. ಅದು ನಿಜವಾದ ನಾವಲ್ಲ ಅಂತ ನಮಗೂ ಗೊತ್ತಿರುತ್ತದೆ. ಒಬ್ಬರೇ ಸುತ್ತುವಾಗ ನಮ್ಮ ಸುಳ್ಳೆ ಬಣ್ಣಗಳನ್ನು ಪಕ್ಕಕ್ಕಿಟ್ಟು ಅಸಲಿ ನಾವಾಗಿ ಇರಬಹುದು. ಅದು ನಮ್ಮನ್ನು ನಾವೇ ಹೊಸ ಬೆಳಕಿನಲ್ಲಿ ನೋಡಿಕೊಳ್ಳುವ ಪ್ರಕ್ರಿಯೆ. ಕೆಲವು ಸಲ ಅದೆಂತಹ ಆನಂದ ಕೊಡುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾಗಳಿಗಾಗಿ ಫೋಟೋ ತೆಗೆಯೋದು ಬೇಡ ಅನಿಸುತ್ತದೆ. ಕೆಲವು ಸಲ ನಾನು ಒಂದೇ ಒಂದು ಫೋಟೋ ಕೂಡ ತೆಗೆಯದೆ ಬಂದಿದ್ದೆ. ಒಂದು ಸಲ ಯಾವುದೋ ಟ್ರೆಕ್ ಮಾಡಿ ಆದ ಸಂತೋಷಕ್ಕೆ ಉದ್ದಕ್ಕೂ ಕುಣಿಯುತ್ತಾ ನೆಗೆಯುತ್ತಾ ಬಂದಿದ್ದೆ. ಸೋಲೋ ಟ್ರಾವೆಲ್ ಮಾಡಿದಂತೆ ನಮಗೆ ನಾವೇ ಮುಖಾಮುಖಿಯಾಗಿರುತ್ತೇವೆ. ಪ್ರತಿ ಸಲ ಯಾವುದಾದ್ರೂ ಹೊಸ ಜಾಗಕ್ಕೆ ಹೊರಟಾಗಲೂ ಒಂದು ಅವ್ಯಕ್ತ ಭಯ ಇದ್ದೇ ಇರುತ್ತದೆ. ಅದು ಸಹಜ. ಆದರೆ ನಮಗೆ ಅದನ್ನು ಮೀರಿ ನಿಭಾಯಿಸುವ ಜಾಣ್ಮೆಯೂ ಇರುತ್ತದೆ. ಹೆಣ್ಣು ಮಕ್ಕಳಿಗೆ ಸಿಕ್ಸ್ ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ. ಅಪಾಯದ ವಾಸನೆ ದೂರದಿಂದನೇ ತಾಗುತ್ತದೆ. ಹಾಗಾಗಿ ಎಲ್ಲೋ ಹೋಗಲಿ
ಆ ದೇಶನೋ ಆ ವಿದೇಶನೋ ಒಟ್ಟಿನಲ್ಲಿ ಒಂದು ಎಚ್ಚರ ಸದಾ ಇರಬೇಕು. ಅದು ಸುರಕ್ಷಿತ ಜಾಗ ಅನ್ನೋದು ತಿಳಿಯೋ ತನಕ ಒಂದಷ್ಟು ಎಚ್ಚರ ಇದ್ದರೆ ಅನೇಕ ಅಹಿತಕರವಾದ ಘಟನೆಗಳನ್ನು ತಪ್ಪಿಸಬಹುದು. ಇತ್ತೀಚೆಗೆ ನಾನು ಫಿಲಿಪೈನ್ಸ್ನ ಕ್ಲಾರ್ಕ್ ಅನ್ನೋ ನಗರದಲ್ಲಿ ಸಂಜೆ ಒಂದು ಅಂಗಡಿಯಿಂದ ನಡೆದುಕೊಂಡು ಹೊರಟೆ. ಸಾಯಂಕಾಲ 7ರ ಸಮಯ. ಗೂಗಲ್ ಮ್ಯಾಪ್ 1 ಕಿಲೋಮೀಟರ್ ತೋರಿಸಿತ್ತು. ನಾನಿದ್ದ ಹೋಟೆಲ್ನ ಗಗನಚುಂಬಿ ಕಟ್ಟಡವು ಕಾಣಿಸುತ್ತಿತ್ತು. ಹತ್ತಿರ ಬಂದಂತೆ ಮ್ಯಾಪ್ ಒಂದು ಶಾರ್ಟ್ಕಟ್ನ ಒಳದಾರಿಯನ್ನು ತೋರಿಸಿತು. ಆ ಕಡೆ ನಡೆದರೆ ಅಲ್ಲೊಂದು ಕಟ್ಟಡ ಕಾಮಗಾರಿ ಕೆಲಸ, ಹೊರಗೆ ಒಂದಷ್ಟು ಕೆಲಸಗಾರರು, ಕತ್ತಲು. ಅದು ಬಿಟ್ಟು ಬೇರೆ ಜನರ ಓಡಾಟವೂ ಸಹ ಇಲ್ಲ ಅಲ್ಲಿ. ಬರೀ 400 ಮೀಟರ್ ತೋರಿಸುತ್ತಿದೆ ಮ್ಯಾಪ್. ನನ್ನ ಕೈಯಲ್ಲಿ ಭಾರವಾದ ವಸ್ತುಗಳು. ಇಷ್ಟೇ ದೂರ ಹೋಗಿ ಬಿಡು ಅಂತ ಕಾಲು ಹುರಿದುಂಬಿಸುತ್ತಿವೆ. ಆದರೆ ವಿವೇಕ ಎಚ್ಚರಿಸಿತು. ಬೇಡ, ಇಂತಹ ಜಾಗಕ್ಕೆ ಬೆಂಗಳೂರಲ್ಲೇ ಹೋಗಿಲ್ಲ ಅಂದ್ರೆ ಇಲ್ಲಿ ಯಾಕೆ ಹೋಗ್ತೀಯಾ ಅಂತ ವಾಪಸ್ ಬಂದು 2 ಕಿಲೋಮೀಟರ್ ನಡೆದು ದೂರ ದಾರಿಯಲ್ಲೇ ಹೋಟೆಲ್ ತಲುಪಿದೆ. 30 ದೇಶಗಳನ್ನ ಪರ್ಯಟನೆ ಮಾಡಿರ್ತಕ್ಕಂಥ ಸೋಲೋ ಟ್ರಾವೆಲ್ ಒಬ್ಬ ಮಹಿಳೆ ಬಗ್ಗೆ ತಿಳಿಸ್ತೀನಿ. ಈ ಲೇಖನ ಬರೆದಿರುವ ಗಿರಿಜಾ ರೈಕ್ವಾ ಅವರು ಫ್ರಾನ್ಸ್, ಚೀನಾ, ಸ್ಪೇನ್, ಇಟಲಿ ಸೇರಿದಂತೆ 30 ದೇಶಗಳನ್ನು ಸುತ್ತಿರುವ ರಾಜ್ಯದ ಪ್ರಮುಖ ಸೋಲೋ ಟ್ರಾವೆಲರ್. ಬೆಂಗಳೂರಿನಲ್ಲಿ ಪತಿ ಪುತ್ರಿ ಜೊತೆ ನೆಲೆಸಿದ್ದಾರೆ. ಗಿರಿಯಾನ ಎಂಬ ಬ್ಲಾಗ್ ಮತ್ತೆ ತಮ್ಮ ಹೆಸರಿನ ಯೂಟ್ಯೂಬ್ ಚಾನಲ್ ಹೊಂದಿದ್ದು ಅವುಗಳಲ್ಲಿ ಪ್ರವಾಸದ ಅನುಭವಗಳನ್ನು ಬರೆಯುತ್ತಿರುತ್ತಾರೆ. ದೇವಸನ್ನಿಧಿ ಎಂಬ ಪುಸ್ತಕವನ್ನು ಸಹ ಇವರು ಬರೆದಿದ್ದಾರೆ. ಹೆಣ್ಣು ಮಕ್ಕಳು ಸೋಲೋ ಟ್ರಿಪ್ ಮಾಡುವಾಗ ಅನೇಕ ಕಷ್ಟ ನಷ್ಟಗಳನ್ನು ಸಹ ಅನುಭವಿಸುತ್ತಾರೆ. ಆ ಕಷ್ಟ ನಷ್ಟಗಳನ್ನು ಅನುಭವಿಸುವುದು ಸಹ ಹೊಸ ಹೊಸ ಪ್ಲೇಸ್ಗಳನ್ನ ಬಗ್ಗೆ ತಿಳ್ಕೊಳ್ಳೋದು ಅವರಿಗೆ ತುಂಬ ಕುತೂಹಲಕಾರಿ ಆದಂಥ ವಿಷಯ ಆಗಿರುತ್ತೆ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.